ಈ ದಿನ MES ಪುಂಡರ ವಿರುದ್ಧ ಇವತ್ತು ಬೆಳಗಾವಿಯಲ್ಲಿ ಏನು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರು. ಇವತ್ತು ಕನ್ನಡಿಗರಿಗೆ ಯಾವ ರೀತಿಯಾದಂತಹ ಒಂದು ಮೋಸ ದ್ರೋಹ ಎಲ್ಲವನ್ನು ಕೂಡ MES ಪುಂಡರು ಯಾವ ರೀತಿ ಮಾಡ್ತಾ ಇದ್ರು ಬೆಳಗಾವಿ ಭಾಗದಲ್ಲಿ ಅಂತ ಹೇಳಿ ಇವತ್ತು ಅವ್ರನ್ನೇ ಮಾತಾಡ್ತಾ ಹೋಗೋಣ. ಇವತ್ತು ಇಲ್ಲಿ ಸಂಪೂರ್ಣವಾಗಿ ಇವತ್ತು ತಿಥಿ ಕಾರ್ಯವನ್ನ ಮಾಡ್ತಾ ಇದ್ರಿ, ಹಾಲು ತುಪ್ಪ ಬಿಡಬೇಕು ಅಂತ ಹೇಳಿ ಈ ಒಂದು ಹೋರಾಟಕ್ಕೆ ತಾವುಗಳು ಒಂದು ಪೂರ್ವ ತಯಾರಿಯನ್ನ ಮಾಡ್ಕೊಂಡಿದ್ರಿ. ಇವತ್ತು ಇಲ್ಲಿ ಈ ತರ ಒಂದು ಸಮಾಧಿಯನ್ನ ಮಾಡೋ ಮೂಲಕ ತಮ್ಮ ಹೋರಾಟವನ್ನ ತಮ್ಮ ರೋಷವನ್ನ ಇವತ್ತು ರಾಜ್ಯದ ಜನತೆ ಮುಂದೆ ತಾವು ವ್ಯಕ್ತಪಡಿಸ್ತಾ ಇದ್ರಿ. ಏನ್ ಸರ್ ಇದರ ಒಂದು ವಿಶೇಷತೆ? ಸರ್ ವಿಶೇಷತೆ ಏನಿಲ್ಲ, ಕೊನೆಯದಾಗಿ ನೀವೇನೇ ಉಪಟಳ ಮಾಡಿದ್ರು, ನೀವೇನೇ ನಾಟಕ ಮಾಡಿದ್ರು, ನೀವೇನೇ ಗಾಂಚಲಿ ಮಾಡಿದ್ರು ವಡೆ ಪಾಯಸವನ್ನು ಮಾತ್ರ ತಿನ್ನಬಹುದು. ಕನ್ನಡ ಮಣ್ಣಿನ ಒಂದು ಇಡೀ ಮಣ್ಣನ್ನು ಸಹ ನೀವು ತೆಗೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ನಿಮಗೆ ಈಗಾಗಲೇ ವಡೆ ಪಾಯಸವನ್ನು ಬಿಟ್ಟಿದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ವಾಟಾಳ್ ಸಾಹೇಬರು ಬಂದ ತಕ್ಷಣ ಹಾಲು ತುಪ್ಪವನ್ನು ಬಿಟ್ಟು ನಿಮ್ಮನ್ನು ತಿಥಿ ಕಾರ್ಯವನ್ನು ಅಂತ್ಯಗೊಳಿಸ್ತೇವೆ. ಒಂದು ವೇಳೆ ನಿಮ್ಮ ಉಪಟಳವನ್ನು ನಿಲ್ಲಿಸದೆ ಹೋದ ಪಕ್ಷದಲ್ಲಿ ನಮ್ಮ ಕನ್ನಡಿಗರ ವಿಜಯ ಸೇನೆ ನಿಮಗೆ ಬುದ್ಧಿಯನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತದೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೇನೆ, ನಿಜವಾಗಿಯೂ ನೈತಿಕತೆ ಇದ್ದರೆ ಕನ್ನಡಿಗರ ರಕ್ಷಣೆಗೆ ನಿಲ್ಲಿ. ನೀವು ನಿಜವಾಗಿಯೂ ನೈತಿಕತೆ ಇದ್ದರೆ, ನೀವೇನು ಸಿದ್ದರಾಮಯ್ಯನವರು ಕನ್ನಡ ರಾಮಯ್ಯ ಅಂತೇಳಿ ನಾವು ಕನ್ನಡ ಪರ ಹೋರಾಟಗಾರರ ಬಿರುದನ್ನು ಕೊಟ್ಟಿದ್ದೇವೆ, ನೀವು ಮರಾಠಿ ರಾಮಯ್ಯನಕ್ಕೆ ನಮಗೆ ಹೆಚ್ಚಿಗೆ ಕಾಲಾವಕಾಶ ತೆಗೆದುಕೊಳ್ಳೋದಿಲ್ಲ. ನಿಜವಾಗಿಯೂ ನೀವು ನಿಜವಾಗಿ ಕನ್ನಡಿಗರಾಗಿದ್ದರೆ, ಕನ್ನಡ ರಾಮಯ್ಯನೇ ಆಗಿದ್ದರೆ ನೀವು ಕನ್ನಡಿಗರ ಪರವಾಗಿ ನಿಂತು ಕನ್ನಡಿಗರ ರಕ್ಷಣೆಯನ್ನು ಕೊಡಲೇಬೇಕು ಅಂತೇಳಿ ನಾನು ಈ ಮೂಲಕ ಮನವಿಯನ್ನು ಮಾಡ್ತೇನೆ. ಹಾಗೆ ನಾನು ಆರಕ್ಷಕರಲ್ಲಿಯೂ ಸಹ ವಿನಂತಿಯನ್ನು ಮಾಡ್ತೇನೆ, ದಯವಿಟ್ಟು ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಬೇಡಿ. ಹೋರಾಟವನ್ನು ಮಾಡಿದ್ರಲ್ಲ ಸರ್, ಏನು ಮಾಡ್ಲಿಕ್ಕಾಗೋದಿಲ್ಲ. ಇದೆಲ್ಲ ಒಂಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು. ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲೋ ಒಪ್ಪಂದವನ್ನು ಮಾಡ್ಕೊಂಡು ಇವತ್ತು ಕರ್ನಾಟಕ ಬಂದನ್ನು ಭಾಗಶಃ ನಿಲ್ಲಿಸಬೇಕು ಎನ್ನುವಂಥ ಕಾರಣದಾಗ ಮಾಡ್ತಾ ಇದ್ದಾರೆ. ಆರಕ್ಷಕರು ನಿಸ್ಸಹಾಯಕರಾಗಿದ್ದಾರೆ. ಅವ್ರಿಗೂ ಸಹ ಆಸೆ ಇದೆ. ಕನ್ನಡಿಗರ ಮೇಲೆ ಹಲ್ಲೆ ಆಗ್ತಿದೆ, ಪೊಲೀಸರ ಮೇಲೆ ಹಲ್ಲೆ ಆಗ್ತಿದೆ. ಕಳೆದ ಬಾರಿ ಪೊಲೀಸರ ವಾಹನಗಳಿಗೆ ಬೆಂಕಿ ಇಟ್ಟರು. ಅವ್ರಿಗೂ ಸಹ ಹತಾಶೆ ಇದೆ, ನೋವಿದೆ. ಆದರೆ ಏನು ಮಾಡೋಕ್ಕಾಗೋದಿಲ್ಲ. ರಾಜ್ಯ ಸರ್ಕಾರದ ಕೈಗೊಂಬೆಗಳಾಗಿ ಇವತ್ತು ಆರಕ್ಷಕರು ಕೈಕಟ್ಟಿ ಕುಳಿತು ಇವತ್ತು ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಆಗ್ತಿದೆ ಸರ್. ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಸಂಪೂರ್ಣವಾಗಿ ನಿಮ್ಮ ಒಂದು ಹೋರಾಟವನ್ನು ಹತ್ತಿಕ್ಕಬೇಕು ಅಂತೇಳಿ ಅವರೇ ಸ್ವತಃ ಸ್ಪಾಟ್ಗೆ ವಿಸಿಟ್ ಕೊಟ್ಟು ಬೆಂಗಳೂರು ರೌಂಡ್ಸ್ ಅಲ್ಲಿ ಇದ್ರು. ಅವ್ರಿಗೆ ಏನನ್ನ ಹೇಳಕ್ ಬಯಸ್ತಾರೆ ಸರ್? ಅದು ಎಲ್ಲ ಒಂದು ಕಡೆ ಏನಿದೆ ಅಂತ ಪೊಲೀಸರು ಅವರು ಹೋರಾಟವನ್ನು ಹತ್ತಿಕ್ಕುವಂಥ ಮನೋಭಾವನೆ ಇಲ್ಲ. ಅಹಿತಕರ ಘಟನೆಗಳು ನಡೀಬಾರ್ದು ಎನ್ನುವಂಥ ಕಾರಣದಿಂದಾಗಿ ಆರಕ್ಷಕರು ನಮ್ಮನ್ನು ಸಹ ಎಲ್ಲ ಬೆಂಬಲಿಸುವ ಸಲುವಾಗಿದ್ದಾರೆ. ಬಟ್ ಏನು ಮಾಡ್ಲಿಕ್ಕಾಗಲ್ಲ ಸರ್, ಯಾಕೆಂದರೆ ರಾಜ್ಯ ಸರ್ಕಾರದ ಅಧೀನದಲ್ಲಿದೆ ಪೊಲೀಸ್ ಇಲಾಖೆ. ರಾಜ್ಯ ಸರ್ಕಾರ ಏನು ಆದೇಶವನ್ನು ಹೊರಡಿಸುತ್ತೆ ಅದನ್ನು ಪಾಲಿಸುವಂಥದ್ದು ಪೊಲೀಸ್ ಇಲಾಖೆದಿದೆ. ಅವರು ಸಹ ಕನ್ನಡಿಗರೇ, ಅವ್ರಿಗೂ ಸಹ ಕಿಚ್ಚಿದೆ, ಅವ್ರಿಗೂ ಸಹ ಕನ್ನಾಭಿಮಾನ ಇದೆ. ಆದರೆ ಏನು ಮಾಡಲಾಗದಂತಹ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಸರ್. ಒಂದು ರೀತಿ ಯಶಸ್ವಿ ಆಯ್ತಾ ಅಥವಾ ಆಗಿಲ್ವಾ ನಿಮ್ಮ ಒಂದು ಅಭಿಪ್ರಾಯ? ನನ್ನ ಆತ್ಮಾಭಿಮಾನ ಏನು ಅಂತ ಹೇಳಿದ್ರೆ, ನಾವು ತಿಥಿ ಕಾರ್ಯ ಮಾಡಿದಾಗಲೇ ಬಂದು ಭಾಗಶಃ ಯಶಸ್ವಿ ಆಗಿದೆ. ಈಗ ನೋಡಿ, ಸ್ವಲ್ಪ ಹೊತ್ತಲ್ಲಿ ಹಾಲು ತುಪ್ಪ ಬಿಡ್ತೀವಿ. ಹಾಲು ತುಪ್ಪ ಬಿಟ್ಟರೆ ಅರ್ಥ ಏನು ಸರ್? ಸತ್ತು ಶವಯಾತ್ರೆ ಏನು ಆಯಿತು, ತಿಥಿನೂ ಮಾಡೋದು, ಊಟನೂ ಸಹ ಅವ್ರಿಗೆ ಇಟ್ಟಿದ್ವಿ. ಅವ್ರ ಊಟ ನಾವು ಮಾಡಲ್ಲ. ಯಾಕೆಂದರೆ ಕನ್ನಡಿಗರು ಮಹಾರಾಷ್ಟ್ರ ಪುಂಡರ ತಿಥಿ ಊಟವನ್ನು ನಾವು ತಿನ್ನೋದಿಲ್ಲ ಸರ್. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನನ್ನ ಹೇಳಕ್ ಬಯಸ್ತಾರೆ? ನಾಚಿಕೆ ಆಗಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ನಾಚಿಕೆ ಆಗಬೇಕು. ಇಂತಹ ವೇಳೆಯಲ್ಲಿ ನೀವು ಹೋಗಿ ಇವತ್ತು ನೀವು ಇದು ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಬೇಕು. ಒಂದು 5 ನಿಮಿಷ ಸರ್, ವಾಟಾಳ್ ಸಾಹೇಬ್ರು ಬಂದರು. ಈಗ ಇಲ್ಲಿ ತಾವು ಗಮನಿಸಬಹುದು, ಇಲ್ಲಿ ವಾಟಾಳ್ ನಾಗರಾಜ್ ಅವರು ಸಂಪೂರ್ಣವಾಗಿ ಈ ಒಂದು ಕಾರ್ಯದಲ್ಲಿ, ಸಾರಾ ಗೋವಿಂದ್ ಅವರು ಹಾಗೆ ವಾಟಾಳ್ ನಾಗರಾಜ್ ಅವರು ಈಗಾಗಲೇ ತಮಗೆ ತಿಳಿಸ್ದಂಗೆ ಎಲ್ಲ ಹೋರಾಟಗಾರರು ಇಲ್ಲಿ ಹಾಲು ತುಪ್ಪವನ್ನ ಬಿಡೋಕೆ ಸ್ವತಃ ಅವರೇ ಬಂದಿದ್ದಾರೆ. ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಇಲ್ಲಿ ಎಲ್ಲರೂ ಕನ್ನಡಿಗರನ್ನ ಇಲ್ಲಿ ಬಂಧನ ಮಾಡಲಾಗಿದೆ. ಫ್ರೀಡಂ ಪಾರ್ಕ್ ನಲ್ಲಿ, ಎಲ್ಲ ಟೌನ್ ಹಾಲ್ ನಲ್ಲಿ ಹಾಗೆ ಕಾರ್ಪೊರೇಷನ್ ಸರ್ಕಲ್ ನಲ್ಲಿ ಹೋರಾಟವನ್ನು ಮಾಡ್ತಿದ್ದಂತ ಎಲ್ಲ ಕನ್ನಡಿಗರನ್ನ ಈಗ ಇಲ್ಲಿ ಫ್ರೀಡಂ ಪಾರ್ಕಿಗೆ ಎಲ್ಲರೂ ಕೂಡ ಕರ್ಕೊಂಡ್ಬಂದು ಇಲ್ಲಿ ಒಂದು ಕಡೆ ಸೇರಿಸಲಾಗಿದೆ. ಇಲ್ಲಿ ಎಲ್ಲ ಹೋರಾಟಗಾರರು ಕೂಡ ಈಗ ಒಂದು ವಿಶೇಷವಾದಂಥ ರೀತಿಯಲ್ಲಿ, ಅಂದ್ರೆ ಇಲ್ಲಿ ತಿಥಿ ಕಾರ್ಯವನ್ನು ಮಾಡಬೇಕು, ಇಲ್ಲಿ ಹಾಲು ತುಪ್ಪ ಬಿಡಬೇಕು, ಈ ಒಂದು ಎಲ್ಲ ಒಂದು ಪುಂಡರಿಗೆ, MES ಪುಂಡರಿಗೆ ಅಂತೇಳಿ ಸಂಪೂರ್ಣವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಹಾಲು ತುಪ್ಪ ಬಿಡಕ್ಕೆ ಸ್ವತಃ ಸಾರಾ ಗೋವಿಂದ್ ಅವರು ಹಾಗೆ ವಾಟಾಳ್ ನಾಗರಾಜ್ ಅವರು ಈ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ತಾವು ಗಮನಿಸಬಹುದು ಇಲ್ಲಿ ಯಾವ ರೀತಿಯಾದಂತಹ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲ ಕನ್ನಡಿಗರ ವಿಜಯ ಸೇನೆ ತಂಡ ಅಂತೇಳಿ. ಈ ಒಂದು ಹೋರಾಟದಲ್ಲಿ ರೂಪೇಶ್ ರಾಜಣ್ಣ ಕೂಡ ಪಾಲ್ಗೊಂಡಿದ್ದಾರೆ. ಈಗ ಹಾಲು ತುಪ್ಪ ಬಿಡೋಕೆ ಅವರು ಕೂಡ ಬಂದು ಜಾಯ್ನ್ ಆಗಿದ್ದಾರೆ. MES ಪುಂಡ್ರಿಗೆ ತಿಥಿ ಕಾರ್ಯ ಆಯ್ತು. ಈಗ ಹಾಲು ತುಪ್ಪ